ಅದು ತಮಾಷೆಗೆ ಹೇಳ್ತಾ ಇಲ್ಲ. ಅಂದರೆ ಭಾವನೆಗಳು ಎಷ್ಟು ಗಾಢವಾಗಿ ಆವರಿಸ್ಕೊಂಡಿರ್ತವೆ ಅನ್ನುವಂಥದ್ದು. ಈಗ ನೀವು ಹೇಳಿದ್ರಿ, ನಾನು ಒಂದೊಂದ್ಸಲಿ ಅವ್ರ ಜೊತೆಗೆ ಮಾತಾಡ್ತಿರ್ತೀನಿ ಅನ್ನೋ ಥರದ್ದು ಫೀಲ್ ಮಾಡ್ಕೊಳ್ತೀನಿ ಅಂತ. ಕೆಲವೊಂದ್ಸಲಿ ಮಾನಸಿಕವಾಗಿ ಸಮಸ್ಯೆಗೂ ಕಾಡ್ಬೋದು. ಏನು ಸಮಸ್ಯೆ ಅಥವಾ ಆ ಕ್ಲಾರಿಟಿ ನಿಮಗಿದೆಯಾ ಅಂತ. ಅಂದರೆ ಅವರ ಬದುಕನ್ನು ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಆದರೆ ನಿಮಗೆ ಅದು ಬಿಡೋಕ್ಕಾಗ್ತಾ ಇಲ್ಲ. ಆದರೆ ಆ ಫೀಲ್, ಆ ಇಮ್ಯಾಜಿನೆಸ್ ಅನ್ನೋ ಆ ಒಂದು ನೆನಪುಗಳನ್ನು ನೀವು ಕಳೀತಾ ಇದ್ದೀರಿ. ಆ ಸ್ಥಿತಿ ಬಗ್ಗೆ ಹೇಳಿ ನನಗೆ. ಸರ್ ನೋಡಿ, ಈಗಲೇ ಜಸ್ಟ್ ಸ್ವಲ್ಪ ತಿಂಗಳ ಮುಂಚೆ ದಿವಾಲಿ ಹಬ್ಬ ಹೋಗಿತ್ತು. ಓಕೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಏನಂದರೆ ಗಂಡ ಹೆಂಡತಿ ಅವರು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತಾರೆ. ಅಂಥ ಟೈಮಲ್ಲಿ ನಾನು ಹಿಂದೆಗಡೆ ನಿಂತ್ಕೊಂಡಿದ್ದೆ, ಬಟ್ ನಾನು ಪೂಜೆ ಮಾಡಿದೆ. ಫೀಲ್ ಮಾಡ್ತೀರಿ ಅಗರಬತ್ತಿ ತಗೊಂಡು. ದಟ್ ಶಿ ಈಸ್ ದೇರ್ ವಿತ್ ಮೀ. ಅವ್ರು ಇದ್ದಾರೆ. ದೀಪ ಹಚ್ತಾ ಇದ್ದೀನಿ, ಕೈ ಇಟ್ಕೊಂಡು. ಕೈ ಇದೆ, ಹಚ್ಚಿದೆ. I feel that she's with me. Though physically she's not there, mentally she is with me. ಇರಲಿ ಬಿಡಿ, ಅವ್ರಿಗೆ ಬೇರೆಯವ್ರ ಇಷ್ಟ ಇದ್ದರೆ ಬೇರೆಯವ್ರ ಜೊತೆ ಹೋಗಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಇಷ್ಟನ ನಾನು ಇಟ್ಕೊತೀನಿ ಸರ್. ಬೇರೆ ಯಾರು ಸ್ಟಾಪ್ ಮಾಡೋಕ್ಕಾಗತ್ತಾ? ಇಲ್ಲ. ಚಲಮ್ ಅಂತೇಳಿ ಒಬ್ಬರು ಕವಿ ಇದ್ದಾರೆ, ನೀವು ಕೇಳಿರ್ಬೇಕು ತೆಲುಗಲ್ಲಿ. ಚಲಮ್ ಅಂತೇಳಿ. ಚೆಲ್ಲಮ್ಮ తెలుసు. ಚಲಮ್ ಇನ್ನು ಹೇಳಿದ್ರಲ್ಲ, ಅವ್ರು ಒಳ್ಳೆ ರೈಟ್ರ್, ಅವ್ರು ಕವಿ. ಅವ್ರು ಹೇಳ್ತಾ, ಅವರು ಬಹುಶಃ ಅವ್ರ ಹೆಂಡತಿಗೂ ಅಥವಾ ಯಾರು ಹೇಳ್ತಾರೆ, ನೀನು ಎಲ್ಲರೂ ಹೋಗಮ್ಮ, ಏನಾದರೂ ಮಾಡು, ಆದರೆ ನಿನ್ನ ಮನಸ್ಸು, ನಿನ್ನ ಪ್ರೀತಿ ಅಷ್ಟೇ ನನಗೆ ಬೇಕು ಅಂತ ಹೇಳ್ತಾರೆ. ಅಂದರೆ ಈ ಫಿಸಿಕಲಿ ಇರ್ಬೋದು ಅಥವಾ ಇನ್ಯಾವುದೋ ಉತ್ಕಟ ಪ್ರೀತಿ ಇರ್ಬೋದು, ಅದೆಲ್ಲದಕ್ಕಿಂತ ಮಿಗಿಲಾದ್ದು ಮಾನಸಿಕವಾದಂಥ ಪ್ರೀತಿ ಅಂತ. ಅಂದರೆ ಪ್ಯೂರ್ ಲವ್ ಅಂತಾರಲ್ಲ, ಅಂದರೆ ನೀವು ಏನೇ ಮಾಡಿ, ನೀವೆಲ್ಲೇ ಬದುಕಿ, ಆದರೆ ಚೆನ್ನಾಗಿರಿ ಅಂತ ಬಯಸೋದಿದೆಯಲ್ಲ, ಇದೇ ಕೆಲಸ ನಾನು ಮಾಡೋದು. ಎಲ್ಲೇ ಇರು, ಹೇಗೇ ಇರು, ಕನ್ನಡದಲ್ಲಿ ಚೆನ್ನಾಗಿ ಎಂದೆಂದು ನೀ ಮನದಲ್ಲಿ ತುಂಬಿರು, ಬಾಳೆಂಬ ಗುಡಿಗೆ ನೀ ಜ್ಯೋತಿಯಾದೆ, ಕರುಣಾಳು ನೀನು ಆಧಾರವ. ನಾನು ಇದನ್ನು ನಿಜಕ್ಕೂ ತಮಾಷೆಗೆ ಹೇಳ್ತಾ ಇಲ್ಲ. ನಿಮ್ಮ ಪ್ರೀತಿ ಒಂದು ಸ್ವಲ್ಪ ನಾನು ಒಂಚೂರು ಅರ್ಥ ಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾನು ಡೈಲಿ, ಡೇ ಇನ್ ಡೇ ಔಟ್ ನಾನು ಒಂದೇ ಮಾತು ದೇವ್ರ ಥರ ಹೇಳೋದು, ಅವ್ರು ಎಲ್ಲಿದ್ರೂ ಚೆನ್ನಾಗಿರಲಿ. ಒಂದೇ ಮಾತು ಸರ್, ಈಗಲೂ ಹೇಳ್ತೀನಿ, ಯಾವಾಗಲೂ ಇಲ್ಲ. ಬೆಳಗ್ಗೆ ಎದ್ದಿನ ತಕ್ಷಣ ಮಲಗೋ ಟೈಮಲ್ಲೂ ಪವಿ ಎಲ್ಲಿದ್ದಾಳೋ ಚೆನ್ನಾಗಿ. ನೀವು ಅವ್ರನ್ನ ಪ್ರೀತಿಯಿಂದ ಪವಿ ಅಂತ ಕರಿತೀರಾ? ಹಾಂ, ಇಲ್ಲ, ಚಿನ್ನು ಅಂತ ಕರಿ. ಚಿನ್ನು. ಓಕೆ ಓಕೆ. ಪವಿ ಅಂತ ಸ್ಮಾಲ್ ಹೆಸರು, ಬಟ್ ಪ್ರೀತಿಯಿಂದ ಮನೆಯಲ್ಲಿ ಚಿನ್ನು ಅಂತಲೇ ಕರೆಯೋದು. ಅವ್ರು ನನಗೆ ಸಂಜು ಅಂತಲೇ ಕರೆಯೋದು. ಓಕೆ ಓಕೆ. ಅವ್ರೇನಾದ್ರು ಅವ್ರ ಬಾಲ್ಯದ ಬಗ್ಗೆ ಹಂಚ್ಕೊಂಡಿದ್ರ ಅಂತ? ಬಾಲ್ಯದ ಮೆಮೊರೀಸ್ಗಳು ಬಾಲ್ಯದಲ್ಲಿ ಅಂದರೆ ಅವರು ಬೇಸಿಕಲಿ ಬೆಂಗಳೂರಿನವ್ರ? ಬೆಂಗಳೂರು. ಓಕೆ ಓಕೆ. ಈಗ ನೀವು ಲೆಕ್ಚರರ್, ಪಾಠ ಮಾಡ್ತೀರಲ್ಲ, ಮೇಷ್ಟ್ರು. ಹೌದು, ನಾವು ಮೇಷ್ಟ್ರು ಅಂತೀವಿ ನಾವನ್ನ. ಪಾಠ ಮಾಡೋರು ಬರೆಯೋ ಎಲ್ಲ ಅಭ್ಯಾಸ ಇರುತ್ತೆ, ಕವಿತೆ ಬರೆಯೋದು ಅಥವಾ ಕವಾಲಿ ಬರೆಯೋದು, ಆ ಥರದ್ದೇನಾದರೂ ನೀವು ನೀವು ಬರಿಬೇಕಲ್ಲ? ಮತ್ತೆ ಏನು ಗೊತ್ತಾ, ಎಲ್ಲ ಭಗ್ನ ಪ್ರೇಮಿಗಳು ಕವಿಗಳಾಗೋಗ್ಬಿಡ್ತಾರೆ ಬಹುತೇಕ. ಇಲ್ಲ ಸರ್, ನಾನು ಕವಿ ಅಲ್ಲ, ಬಟ್ ನಾನು ಫೀಲಿಂಗ್ಸ್ಗಳನ್ನು ಪದಗಳ ಮೂಲಕ ಕಟ್ಟಿಕೊಡೋದಿದೆಯಲ್ಲ, ಬಂದ್ಬಿಡುತ್ತದು. ನೀವು ಕೇಳಿ, ನೀವು ಬಹುತೇಕ ಎಲ್ಲ ಕವಿಗಳು ಭಗ್ನ ಪ್ರೇಮಿಗಳಾಗಿರ್ತಾರೆ. ಯಾಕೆ ಆಗಿರ್ತಾರೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ಗಾಢವಾಗಿ ಆ ಲವ್ ಅವ್ರ ಮೇಲೆ ಎಫೆಕ್ಟ್ ಮಾಡಿರುತ್ತೆ. ಅದನ್ನು ತಡ್ಕೊಳಕ್ಕಾಗದೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಸರ್, ನನ್ನ ಪ್ರೀತಿಯಲ್ಲಿ ನಾನು ಚಿಕ್ಕ ಮಕ್ಕಳು, ಸ್ಟೂಡೆಂಟ್ಸ್ ಹತ್ರ ಅವ್ರ ಥರ ಹಂಚ್ಕೊತೀನಿ. ಬಿಟ್ಟರೆ ಮಾತ್ರ ನಾನು ಆ ಭಗ್ನ ಪ್ರೇಮಿ ಅಂತ ನೀವು ಹೇಳಿದ್ರಲ್ವ, ಕವಿತೆ ಬರೋದು ಅದೆಲ್ಲ ನನಗೆ ಬರಲ್ಲ ಸರ್. ಐ ಆಮ್ ನಾಟ್ ಗುಡ್ ವಿತ್ ವರ್ಡ್ಸ್, but I am very good with my knowledge, what I have with my education. Okay.